ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಯಾಣ ದಟ್ಟವಾದ ಕಲ್ಲು ಬಂಡೆಯಿಂದ ಕೂಡಿದ ಪ್ರದೇಶ. ಕರ್ನಾಟಕದಲ್ಲಿ ಅತ್ಯಂತ ತೇವಭರಿತ ಪ್ರದೇಶಗಳಲ್ಲಿ ಒಂದು. ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದ್ದು ಪಶ್ಚಿಮ ಘಟ್ಟದ ಕಿರೀಟ ಎಂದೇ ಕರೆಯಲಾಗುತ್ತೆ. ಯಾಣ ಭಾರತದ ಎರಡನೇ ಸ್ವಚ್ಛವಾದ ಹಾಗೂ ಕರ್ನಾಟಕದ ಮೊದಲ ಸ್ವಚ್ಛ ತಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಿಂದ 31 ಕಿಲೋಮೀಟರ್ ಉತ್ತರ ಈಶಾನ್ಯಕ್ಕೆ ಬಂದರೆ ಎರಡು ದೊಡ್ಡದಾದ ಕಪ್ಪು ಕಲ್ಲಿನಿಂದ ಕೂಡಿದ ದೊಡ್ಡ ಶಿಖರಗಳು ಕಾಣುತ್ತೆ. ಆ ತಾಣವೇ ಯಾಣ. ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಎಂಬ ಎರಡು ಶಿಖರಗಳಿದ್ದು ಯಾಣದ ಪ್ರಮುಖ ಆಕರ್ಷಣೆಯಾಗಿದೆ. ಭೈರವೇಶ್ವರ ಶಿಖರ 120 ಮೀಟರ್ ಎತ್ತರ ಇದೆ. ಮೋಹಿನಿ ಶಿಖರ 90 ಮೀಟರ್ ಎತ್ತರವಿದೆ. ಈ ಶಿಖರದ ಸ್ವಲ್ಪ ದೂರದಲ್ಲಿ ಅಘನಾಶಿನಿ ನದಿಯ ಜಲಪಾತವೊಂದು ಹರಿಯುತ್ತೆ. ಯಾಣ ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಂತಹ ಜಾಗ. ಈ ಜಾಗದಲ್ಲಿ ಭಸ್ಮಾಸುರ ಮಹಾಶಿವನ ಕುರಿತು ತಪಸ್ಸು ಮಾಡಿ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಸುಟ್ಟು ಭಸ್ಮ ಆಗಬೇಕು ಎಂಬ ವರವನ್ನು ಕೇಳಿ ಶಿವನಿಂದಲೇ ಪಡ್ಕೊಳ್ತಾನೆ. ಇದನ್ನು ಪರೀಕ್ಷಿಸುವ ಸಲುವಾಗಿ ಶಿವನ ಹಿಂದೆಯೇ ಬೀಳ್ತಾನೆ. ಶಿವ ತಪ್ಪಿಸಿಕೊಂಡು ಓಡ್ತಾನೆ. ವಿಷ್ಣುವಿನಲ್ಲಿ ಮೊರೆಯನ್ನು ಇಡ್ತಾನೆ. ವಿಷ್ಣು ಮೋಹಿನಿ ರೂಪವನ್ನು ತಾಳಿ ಭಸ್ಮಾಸುರನ ಎದುರಿಗೆ ಬರ್ತಾನೆ. ಆಕೆಯ ಸೌಂದರ್ಯಕ್ಕೆ ಮಾರು ಹೋದ ಭಸ್ಮಾಸುರ ಅವಳನ್ನು ಹಿಡಿದುಕೊಳ್ಳಲು ಹೋಗ್ತಾನೆ. ಆಗ ತನ್ನಂತೆ ನೃತ್ಯ ಮಾಡೋಕೆ ಮೋಹಿನಿ ಹೇಳ್ತಾಳೆ. ಅದರಂತೆ ಭಸ್ಮಾಸುರ ಮೋಹಿನಿಯ ನೃತ್ಯದ ಭಂಗಿಯನ್ನು ಅನುಸರಿಸ್ತಾನೆ. ನೃತ್ಯದ ಮಧ್ಯೆ ಮೋಹಿನಿ ತನ್ನ ತಲೆಯ ಮೇಲೆ ಕೈಯನ್ನು ಇಡ್ತಾಳೆ. ಭಸ್ಮಾಸುರ ಕೂಡ ಅದನ್ನೇ ಮಾಡ್ತಾನೆ. ವರದ ಪ್ರಭಾವ ಭಸ್ಮಾಸುರ ಸುಟ್ಟು ಬೂದಿ ಆಗ್ತಾನೆ. ತದನಂತರ ಪ್ರತ್ಯಕ್ಷನಾದ ಶಿವ ವಿಷ್ಣುವಿಗೆ ವಂದನೆಯನ್ನು ಸಲ್ಲಿಸ್ತಾನೆ. ಅಂದು ಶಿವ ಮತ್ತು ಮೋಹಿನಿ ನಿಂತ ಜಾಗವೇ ಯಾಣ ಎಂದು ಹೇಳಲಾಗುತ್ತೆ. ಶಿವ ನಿಂತ ಜಾಗವನ್ನು ಭೈರವೇಶ್ವರ ಶಿಖರ, ಮೋಹಿನಿ ನಿಂತ ಜಾಗವನ್ನು ಮೋಹಿನಿ ಶಿಖರ ಎಂದು ಕರೆಯಲಾಗುತ್ತೆ. ಭೈರವೇಶ್ವರ ಶಿಖರದ ಕೆಳಗೆ ಒಂದು ಉದ್ಭವ ಲಿಂಗವಿದ್ದು, ಈ ಲಿಂಗದ ಮೇಲೆ ಸದಾ ಬೆಟ್ಟದಿಂದ ನೀರು ಜನಿತಾ ಇರುತ್ತೆ. ಈ ನೀರು ಎಲ್ಲಿಂದ ಬೀಳುತ್ತೆ ಎಂದು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಈ ನೀರು ಜರಿ ರೂಪದಲ್ಲಿ ಹರಿದು ಯಾಣದ ಕೊಂಚ ದೂರದಲ್ಲಿರುವ ಅಘನಾಶಿನಿ ಜಲಪಾತವನ್ನು ಸೇರುತ್ತೆ. ಶಿವರಾತ್ರಿಯ ದಿನ ಇಲ್ಲಿ ಪೂಜೆ ಸಲ್ಲಿಸಿ ದಂಡಿ ತೀರ್ಥದ ನೀರನ್ನು ತಂದು ಗೋಕರ್ಣದ ಮಹಾಬಲೇಶ್ವರಕ್ಕೆ ಅರ್ಪಿಸಿದರೆ ಪುಣ್ಯ ಸಿಗುತ್ತೆ ಎಂಬ ನಂಬಿಕೆ ಇದೆ. ಸಾವಿರಾರು ವರ್ಷಗಳಿಂದ ಅಜ್ಞಾತ ಸ್ಥಳವಾಗಿದ್ದ ಈ ಪ್ರದೇಶವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸರ್ವೆ ಅಧಿಕಾರಿ ಫ್ರಾನ್ಸಿಸ್ ಬುಚ್ಮ್ಯಾನ್ ಹ್ಯಾಮಿಲ್ಟನ್ 1801ರಲ್ಲಿ ಈ ಜಾಗದ ಸಮೀಕ್ಷೆಯನ್ನು ನಡೆಸಿ ಇದರ ಸುತ್ತಮುತ್ತ 10,000 ಜನ ವಾಸಿಸುತ್ತಿದ್ದರು. ಈ ಜಾಗದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡ ಕಾರಣ ಈ ಶಿಖರಗಳು ನಿರ್ಮಾಣವಾಗಿದೆ ಎಂದು ತಜ್ಞರು ಹೇಳಿದರೆ, ಮೊನೋಲಿಥಿಕ್ ಯುಗದ ಕಲ್ಲುಗಳು ಎಂದು ಭೌಗೋಳಿಕ ತಜ್ಞರು ಹೇಳ್ತಾರೆ. ಯಾಣದ ಚೆಲುವು ನಮ್ಮನ್ನು ಅಕ್ಷರಶಃ ನಿಂತಲ್ಲೇ ನಿಬ್ಬೆರಗಾಗುವಂತೆ ಮಾಡುತ್ತೆ. ಆಕಾಶದ ಎತ್ತರಕ್ಕೆ ತಲೆ ಎತ್ತಿ ನಿಂತಿರುವ ಈ ಬೃಹತ್ ಶಿಖರಗಳು ಆಕಾಶಕ್ಕೆ ಚುಂಬಿಸಿದಂತೆ ಕಾಣುತ್ತೆ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.